मारो ಈಗ ನಿನಗೂ ನಾನು ಹೊಡೆದಿದ್ದೀನಲ್ಲ, ಕರೆಸು ನಿನ್ನ ರೌಡಿಗಳನ್ನು, ಹೊಡ್ಸು ನನಗೆ. ಅದು ಆಗೋಗಲಿ. ಅಪ್ಪನಿಗೆ ಮಗ ರೌಡಿಗಳಿಂದ ಹೊಡೆಸ್ದ ಅಂತ ಪೇಪರ್ನಲ್ಲಿ ಸುದ್ದಿ ಬರಲಿ. ಭಾರಿ ಪೌರುಷ ಇದೆಯಲ್ಲ ನಿನಗೆ. ತೋರಿಸು ನಿನ್ನ ಪೌರುಷನ, ತೋರಿಸು. ಹೊಡಿರಿ, ಬೇಕಾದಷ್ಟು ಹೊಡಿರಿ. ಆದರೆ ಯಾಕೆ ಹೊಡಿತಾ ಇದ್ದೀರಿ ಅಂತ ಹೇಳಿ ಹೊಡಿಬೇಕು ನೀವು. ಗೊತ್ತಿಲ್ವಾ ನಿನಗೆ? ಎಲ್ಲ ಮಾಡಿ ಮಳ್ಳನ ಥರ ನಾಟಕ ಆಡ್ತೀಯ. ಗೊತ್ತು ನೀನು ದೊಡ್ಡ ನಾಟಕದವನು ಅಂತ. ನಿಮ್ಮಪ್ಪನು ನಾಟಕ ಮಾಡಿ ಪ್ರೈಸ್ ತಗೊಂಡವನು. ಆ ವಾಸು ನಿನ್ಗೇನೋ ಅನ್ಯಾಯ ಮಾಡಿದ್ದ? ಅವನು ಮಾಡಿದ ಸಾಲದ? ಅವನು ಮಾಡಿದ್ದಕ್ಕೆ ಸರಿಯಾಗಿ ಶಾಸ್ತಿ ಮಾಡಿದ್ದೀನಿ. ಕೈ ಕಾಲು ಮುರಿದು ಪರ್ಮನೆಂಟ್ ಆಗಿ ನಗಲು ಹಾಗೆ ಮಾಡಬೇಕಾಗಿತ್ತು ಅವನಿಗೆ. ನೆನೆಸ್ಕೊಂಡ್ರೆ ರಕ್ತ ಕುದಿಯುತ್ತೆ ನನಗೆ. ಯಾವಾಗ ದೇವಕ್ಕೆ ಜೊತೆನೇ ಇರ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಅವ್ನು ಮಾಡಿರೋ ಪಾಪಕ್ಕೆ ಅವನ್ನ ಕತ್ತರಿಸಿ ಹಾಕ್ಬೇಕು ಅಂತ ಅನ್ಸಲ್ವಾ? ಕೇಳಲ್ವಾ ನಿಮಗೆ? ರಾಕ್ಷಸ ಅವನು. ಮಾಡೋದೆಲ್ಲ ಮಾಡಿ ಅಮೆರಿಕ ವಿಮಾನ ಅಂತ ಮಜಾ ಮಾಡ್ತಿದ್ದಾನೆ. ನನಗೆ ಮೊದಲೇ ಗೊತ್ತಿತ್ತು ನಿನ್ನ ಕೈ ಕೊಡಕ್ಕೆ ಅಂತ. ನಾನು ಹೇಳಿದ್ರೆ ನೀವು ಯಾರು ನಂಬಲೇ ಇಲ್ಲ. ಪ್ರತಿಗೆ ಸಾವಿರ ಹೇಳಿದೆ, ನೀನು ನಂಬಲಿಲ್ಲ. ವಾಸು ಏನು ತಪ್ಪು ಮಾಡಿಲ್ಲ ರೀ. ಮತ್ತೆ ದೇವಕ್ಕೆ ಹೊಟ್ಟೆಲಿರೋ ಮಗು. ನಾನು ಹೇಳ್ತಿದ್ದಿದ್ದು ಬಾಡಿಗೆ ತಾಯಿ ನಮ್ಮ ದೇವಕಿನೇ ರೀ. ಮನೆ ಮಾಡಿದ್ದಿದ್ದು ಅವಳಿಗಾಗಿ. ನಾನು ಬೆಳಗ್ಗೆ ಎದ್ದು ಓಡ್ ಹೋಗ್ತಿದ್ದಿದ್ದು ಅವಳಿಗಾಗಿ. ಸಿಹಿ ಪೊಂಗಲ್ ನಾನು ಮಾಡ್ಕೊಂಡು ಹೋಗ್ತಿದ್ದಿದ್ದು ಅವಳಿಗಾಗಿ ರೀ. ಹೊಡಿ ಪದ್ಮ, ಹೊಡಿ. ನಿನ್ನ ಮನಸ್ಸಿಗೆ ಎಷ್ಟು ಬರುತ್ತೋ ಅಷ್ಟು ಹೊಡಿ ನನಗೆ. ಪ್ಲೀಸ್ ಹೊಡಿ ಪದ್ಮ, ಹೊಡಿ. ಅಪ್ಪ ಅಪ್ಪಯ್ಯ, ನೀವಾದ್ರೂ ಹೊಡಿರಿ ಅಪ್ಪ. ಹೊಡಿರಿ ಅಪ್ಪಯ್ಯ, ಹೊಡಿರಿ. ಕೈಯಿಂದ ಹೊಡೆದ್ರೆ ಕೈ ನೋವಾಗುತ್ತೆ. ಕೋಲಲ್ಲಿ ಹೊಡಿರಿ ಅಪ್ಪ. ಅಪ್ಪಯ್ಯ ಪ್ಲೀಸ್ ತಗೊಳ್ಳಿ ಅಪ್ಪಯ್ಯ, ಹೊಡಿರಿ ಅಪ್ಪಯ್ಯ. ರಘು ಯಶೋಧ ಅಂತವ್ರು. ಅದಕ್ಕೆ ನಾನು ಈ ಸುಮತಿ ಮದುವೆ ಬೇಡ ಅಂತ ಹೇಳಿದ್ದು. ಯಾಕೆ ನನಗೆ ಯಾರು ಮೊದಲೇ ಹೇಳಿಲ್ಲ ನೀವು?
ಆ ವಾಸು ಮೊದಲೇ ನೊಂದಿದ್ದಾನೆ. ಅವನಿಗೆ ನೀನು ಹೊಡಿಸಿದ್ಯಲ್ಲ, ನಿನಗೆ ಬುದ್ಧಿನೇ ಇಲ್ಲ. ನಾನು ನಾಳೆನೇ ಹೋಗಿ ಅವನ ಹತ್ರ ಸಾರಿ ಕೇಳ್ತೀನಿ. ಬೇಡ ಮಾರಾಯ, ಈಗ ಆಗಿದ್ದೇ ಸಾಕಾಗಿ ಹೋಗಿದೆ. ಇಲ್ಲ ಅಪ್ಪಯ್ಯ, ಸಾರಿ ಕೇಳಿದ್ರೇ ನಂಗೆ ಸಮಾಧಾನ. ಒಂದ್ಸಲ ಹೊಡೆದು ಸಮಾಧಾನ ಪಟ್ಕೊಂಡೆ, ಈಗ ಕ್ಷಮೆ ಕೇಳಿ ಸಮಾಧಾನ. ಸಂಸ್ಕೃತ ಪಂಡಿತ. ಪದ್ಮ, ನಡೆಯಮ್ಮ. ಇವಾಗ ಟೈಮ್ ಸಿಗ್ತಾ ನಿನಗೆ? ನಾಳೆಗೆ ಮನೆ ಸಾಮಾನು ತರಬೇಕಾಗಿತ್ತು. ಈ ಗಿರಿಜಾ ಕೈದ್ರೆ ಬರೀ ಶಾಸ್ತ್ರ, ಏನೇನೋ ಶಾಸ್ತ್ರ ಮಾಡ್ತಿರ್ತಾಳೆ. ಹಾಗಾಗಿ ಇಡೀ ದಿನ ಅವಳ ಸೇವೆನೇ ಆಗೋಯ್ತು. ಏಯ್, ಮನೆ ಕೆಲಸನ ಯಾರಾದರೂ ಸೇವೆ ಅಂತಾರೇನೋ? ಏನೋ ಒಂದು ಹೋಗ್ಲಿ ಬಿಡು. ಹಾಗಾದ್ರೆ ಸೀಮಂತ ಸಖತ್ ಜೋರು ಅನ್ನೋ? ಮೊದಲನೇ ಮಗಲ್ವಾ? ಎಷ್ಟೊತ್ತಿಗೆ ಬರ್ತೀಯಾ? ನಾಳೆ ಎಲ್ಲರೂ ಬಂದಾಗ ಜೊತೆಲೇ ಬರ್ತೀನಿ. ಯಾಕೆ ಬೇಗ ಬರೋಕ್ಕಾಗಲ್ವಾ? ನೀನೇ ನೆಂಟ್ರ ಥರ ಬರೋದು. ಅಲ್ಲಿ ಬಂದು ಬೇಗ ಏನು ಮಾಡಬೇಕಪ್ಪ? ಅಡುಗೆ ಮಾಡಬೇಕಾ? ನನಗೆ ಅವೆಲ್ಲ ಬರೋದಿಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ನೀನು ಅಡುಗೆ ಮಾಡಿದ್ರೆ ತಿನ್ನೋರು ಯಾರು? ಅದನ್ನೆಲ್ಲ ಬೇರೆಯವ್ರಿಗೆ ವಯಸ್ಸಿದಾಗಿದೆ, ಆ ಥರ ನಾವು ಬೇಡ ನಿಂಗೆ. ಮತ್ತೆ ಯಾಕೆ ಬೇಗ? ಅದನ್ನು ನನ್ನ ಬಾಯಿಂದಲೇ ಕೇಳಬೇಕಾ? ಪ್ಲೀಸ್ ಕಣೆ, ನನಗೋಸ್ಕರ ಬೇಗ ಬಾರೆ. ನಿಮ್ಮ ಅಕ್ಕಂದಿರೇನು ತಮಾಷೆ ಮಾಡಲ್ವಾ? ತಮಾಷೆಗೆ ಹೆದರಿದ್ರೆ ನಮ್ಮ ಖುಷಿನ ಕಳ್ಕೊಬೇಕಾಗುತ್ತೆ. ನೀನೀಗ ನಮ್ಮ ಮನೆ ಸೊಸೆ, ನನ್ನ ಹೆಂಡತಿ, ನೆನಪಿರಲಿ. ಅಪ್ಪ, ಬೇರೆಯವ್ರ ಕಣ್ಣಿಗೆ ಬರೀ ನಮ್ದು ಎಂಗೇಜ್ಮೆಂಟ್ ಆಗಿದೆ ಅಷ್ಟೇ, ನೆನಪಿರಲಿ. ಅದು ಸರಿ, ನಾನು ಬೇಗ ಬಂದು ಏನು ಮಾಡಲಿ? ನೀನಂತೂ ಬ್ಯುಸಿಯಾಗಿರ್ತೀಯಪ್ಪ. ಇಲ್ಲ ಕಣೆ, ನಾಳೆ ನನಗೇನು ಕೆಲಸ ಇಲ್ಲ. ಇಲ್ಲದೆ ಹೋದ್ರು ನನ್ನ ಜೊತೆ ಕೂತಿರೋಕ್ಕಾಗುತ್ತೆ ಹೇಳೋ? ಮಾತಾಡೋಕ್ಕೆ ಕೂಡ ಆಗೋದಿಲ್ಲ. ಒಟ್ಟಿಗಿರ್ತೀವಲ್ಲ, ಅದೇ ಖುಷಿ. ಸರಿ, ದೊಡ್ಡಪ್ಪ ಏನು ಹೇಳ್ತಾರೋ ಗೊತ್ತಿಲ್ಲ. ಇನ್ನೂ ನೀನು ದೊಡ್ಡಪ್ಪನ ಮಾತು ಕೇಳ್ತಿದ್ರೆ ಅಷ್ಟೇ. ಅವ್ರನ್ನೇ ನಂಬ್ಕೊಂಡಿದ್ರೆ 5 ವರ್ಷ ಆದರೂ ಮದುವೆ ಮಾಡ್ತಿರ್ಲಿಲ್ಲ. ಈ ದೊಡ್ಡವರೆಲ್ಲ ಬರೀ ಕಿರಿಕ್ಗಳು. ಹುಡುಗರು ಸಂತೋಷಕ್ಕೆ ಕಲ್ಲಾಕಕ್ಕೆ ನೋಡ್ತಿರ್ತಾರೆ. ನೀನು ನೆಟ್ಟಿಗೆ ಹೊರಟು ಬಾ, ಗೊತ್ತಾಯ್ತಾ? ನಾನು ಕಾಯ್ತಾ ಇರ್ತೀನಿ. ಸರಿಯಪ್ಪ, ನೋಡ್ತೀನಿ. ನೀನು ನಾಳೆ ಮಗಳು ಥರ ನಮ್ಮ ಮನೇಲಿ ಇರ್ತೀಯ, ರೈಟ್? ಆಯ್ತಪ್ಪ, ಬರ್ತೀನಿ. ಗುಡ್ ನೈಟ್ ಡಿಯರ್. ಗುಡ್ ನೈಟ್. ಆಮೇಲೆ ಚೇತು, ಏನಾದರೂ ಹೇಳೋದಿದ್ರೆ ಈಗಲೇ ಹೇಳ್ಬಿಡು. ಆಮೇಲೆ ಮಧ್ಯರಾತ್ರಿ ಫೋನ್ ಮಾಡಿ ಮಾತಾಡ್ಬೇಡ. ನಿವ್ಯಕ್ಕ ಇಲ್ಲೇ ಇರ್ತಾಳೆ, ಮಾತಾಡೋಕ್ಕಾಗಿಲ್ಲ. ಬೇಡ ಬಿಡೆ, ನೆನಪಾದ್ರೆ ಕಾಲ್ ಮಾಡ್ತೀನಿ. ನಿನಗೆ ಕಷ್ಟ ಆಗೋದು ನನಗೆ ಬೇಕಾಗಿಲ್ಲ. ಗುಡ್ ನೈಟ್. ಓಕೆ, ಬಾಯ್. ಇಷ್ಟೊತ್ತಿಗೆ ಅತ್ತೆ ಮಾವ ಹಳೆಬೀಡಿಂದ ಹೊರಟಿರ್ತಾರೋ ಏನೋ. ಹೌದಲ್ವಾ? ಅವ್ರು ಹೊರಡೋದು 11 ಗಂಟೆ ಬಸ್ಗೆ. ಈಗ ರೆಡಿ ಆಗ್ತಿರ್ತಾರೆ. ಏನು ಹೇಳೋದು? ಏನಾದರೂ ಕಾರಣ ಹೇಳಿ ಬರಬೇಡಿ ಅಂತ ಹೇಳಬೇಕು.
ಏನು ಕಾರಣ ಹೇಳಿ? ಬೇಕಾದ್ರೆ ನಾನು ಹೇಳ್ತೀನಿ. ಬೇಡ ಮಾರಾಯ ಬೇಡ. ಊದೋದು ಕೊಟ್ಟು ಬಾರಿಸೋ ತಗೊಳ್ಳೋ ವ್ಯಾಪಾರ ಬೇಡ. ಬಾಯಲ್ಲಿ ಯಾವತ್ತೂ ಗುಟ್ಟು ಉಳಿಯಲ್ಲ. ಯಾವ್ದು ಹೇಳಬೇಕು ಯಾವ್ದು ಹೇಳಬಾರ್ದು ಅನ್ನೋ ವಿವೇಚನೆಯೂ ನಿನಗಿಲ್ಲ. ಸಾಕು ಸುಮ್ಮನೆ ರೀ. ಚಿಕ್ಕಪ್ಪ ಚಿಕ್ಕಮ್ಮ ಬರ್ದಿದ್ದಂಗೆ ಮಾಡಬೇಕು ತಾನೆ. ಹಲೋ ಚಿಕ್ಕಪ್ಪ ನಾನು. ಹಾಂ ವಿದ್ಯಾ, ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಂ, ಕೊನೆ ಬಸ್ಸಿಗೆ ಹೊರಡ್ತೀವಿ. ಬೆಳಗ್ಗೆನೆ ಬಂದು ಸೇರ್ತೀವಿ ಅಲ್ಲಿಗೆ. ಆದರೆ ಪ್ರೋಗ್ರಾಮಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದು ವಿದ್ಯಾ ಇಲ್ಲಿ ಕೊಡು. ಜನಾರ್ದನ, ನೀವು ಇವತ್ತು ಹೊರಡೋದು ಅವಶ್ಯಕತೆ ಇಲ್ಲ ಅನ್ಸತ್ತೆ. ಯಾಕಣ್ಣ ಕ್ಯಾನ್ಸಲ್ ಆಯ್ತಾ? ನಿನ್ನೆ ತಾನೇ ಗಿರಿಜಮ್ಮನವ್ರು ಫೋನ್ ಮಾಡಿದ್ರು. ಕ್ಯಾನ್ಸಲ್ ಆಗಿಲ್ಲ, ಆದರೆ ಸೀಮಂತಕ್ಕೆ ಇಷ್ಟೊಂದು ಜನ ಹೋಗೋದು ಸರಿಯಲ್ಲ ಕಣಯ್ಯ. ನಾವಿಲ್ಲಿಂದ 5 ಜನ ಹೋಗ್ತಾ ಇದ್ದೀವಿ, ನೀವು ಸೇರಿದರೆ 7 ಜನ ಆಗ್ತೀವಿ. ಏನು ತಿಳ್ಕೊತಾರೆ? ಅದೆಲ್ಲ ನಾನು ಯೋಚನೆನೇ ಮಾಡಲಿಲ್ಲ. ಅದು ನಿಶ್ಚಿತಾರ್ಥಕ್ಕೆ ಬೇರೆ ಬರೋಕ್ಕಾಗಲಿಲ್ವಲ್ಲ. ಬೇರೆ ಅವರು ಬರಲೇಬೇಕು ಅಂತ ಫೋನ್ ಬೇರೆ ಮಾಡಿದ್ರು. ಅದಕ್ಕೆ ಹೊರಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ವಿ. ಕರೆಯೋದು ಅವ್ರ ಉಪಚಾರ. ಅವ್ರು ಕರೆದ್ರು ಅಂತ ನಾವು ದನ್ ಕಟ್ಕೊಂಡು ಹೋಗೋದು ಮರ್ಯಾದೆ ಅಲ್ಲ. ಅದು ಸರಿನೇ, ಆದರೆ ಅವ್ರು ತುಂಬ ದೊಡ್ಡ ಮನುಷ್ಯರು. ಅವ್ರ ಲೆವೆಲ್ಲೇ ಬೇರೆ. ನಮ್ಮ ಬಟ್ಟೆ ನಮ್ಮ ವರ್ತನೆ ನೋಡಿನೇ ನಮ್ಮನ್ನು ಅಳೆದು ಬಿಡ್ತಾರೆ. ಅವ್ರು ಕರೀತಾರೆ, ಒಬ್ಬರು ಇಬ್ಬರು ಹೋಗಿ ಮುಖ ತೋರಿಸಿದ್ರೆ ಅಷ್ಟೇ ಸಾಕು. ಸೀಮಂತ ಅಂತ ಕರೆದಿದ್ದೇ ತಡ, ಎಲ್ಲರೂ ಬಂದುಬಿಟ್ರು ಅನ್ನೋ ಅಪವಾದ ಬೇಡ. ಬರಲಿಲ್ಲ ಅಂತ ಬೈಕೊಂಡ್ರೂ ಪರವಾಗಿಲ್ಲ. ನೀನು ಹೇಳೋದು ಸರಿನೇ. ನಾಳೆ ಸುಮತಿ ಬೇರೆ ಅವ್ರ ಮನೆ ಸೇರೋಳು. ಹಂಗಿಸ್ತಾ ಇದ್ರೆ ಚೆನ್ನಾಗಿರಲ್ಲ. ಬಿಡ್ತಾರ? ಹಂಗಿಸ್ತಾರೆ. ನಾವು ಅಲ್ಲಿಗೆ ಹೋಗಿ ಬರ್ತೀವಿ, ನೀವು ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬರೋದು ಬೇಡ. ಆಗಲಿ ಅಣ್ಣ. ಒಂದು ಸಮಸ್ಯೆ ಮುಗಿಯಿತು. ಈಗ ಸುಮ್ತಿನ ತಡೆಯೋದೇ ಇರೋದು. ಅಕ್ಕ, ನಾಳೆ ಬೆಳಿಗ್ಗೆ ನಿನ್ನ ಮೇಕಪ್ ಮೆಟೀರಿಯಲ್ಸ್ ಎಲ್ಲ ನನಗೆ ಕೊಟ್ಬಿಡು. ನಾನು ನೀಟಾಗಿ ರೆಡಿಯಾಗಿ ಬಂದಮೇಲೆ ನಾ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಬೇಕು. ಯಾಕೆಂದರೆ ಆ ಮನೆಗೆ ಇಂಪ್ರೆಸ್ ಮೇಲೆ ಇಂಪ್ರೆಸ್ ಮಾಡಬೇಕಲ್ಲ, ಅದಕ್ಕೆ. ಸುಮತಿ, ನಮ್ಮನ್ನು ಪ್ರೀತಿಸೋ ಜೀವ ಒಂದು ಸಿಕ್ಕಿದ್ರೆ ಎಷ್ಟು ಖುಷಿಯಾಗಿರ್ಬೋದು ಅನ್ನೋದನ್ನು ನೀನು ನೋಡಿ ಕಲ್ತ್ಕೋಬೇಕು. ಯಶೋಧ ಶ್ರೀಮಂತ ಒಂದು ನೆಪ. ಚೇತನ್ ನೋಡೋಕ್ಕೆ, ಅವನ ಮುಂದೆ ಓಡಾಡೋದಕ್ಕೆ ಅವಕಾಶ ಸಿಕ್ತಲ್ಲ, ಅದಕ್ಕೆ ಅಲ್ವಾ ಇಷ್ಟೆಲ್ಲ ತಯಾರಿ. ಅಕ್ಕ, ನೀನು ತುಂಬಾ ಹಿಂದೆ ಇದೆಯಾ. ನನಗಿಂತ ಮುಂಚೆ ಹುಟ್ಟಿದವಳಾದ್ರು. ಜೇತುಗೆ ನಾನು ಇವತ್ತು ಶೋ ಕೊಡಬೇಕಾ? ನೀನು ತುಂಬ ಫಾಸ್ಟ್ ಇದೆಯಾ ಕಣೆ. ಹಾಗಿದ್ರೇ ಕಣೆ ಬದುಕೋಕ್ಕಾಗೋದು. ಕಷ್ಟಪಟ್ಟು ಬದುಕಿದ್ರೂ ಇಷ್ಟಪಟ್ಟಿದ್ದನ್ನು ದಕ್ಕಿಸ್ಕೊಳ್ಳೋದು ಅಷ್ಟರಲ್ಲೇ ಇರುತ್ತೆ. ಹೇಳೋದಾ ಬೇಡವಾ? ಇಲ್ಲಿಗೆ ಬಂದು ವಾಸು ಮೇಲೆ ಇವ್ರು ಗಲಾಟೆ ಮಾಡಿದ್ರೆ? ಅದೇ ಕಣಮ್ಮ, ನನಗೂ ಹೆದರಿಕೆ. ಒಂದೇ ಒಂದು ಸರ್ತಿ ದೇವಕಿನ ನೋಡ್ತೀನಿ ಅಂತ ವಾಸು ಹೇಳಿದ್ದಾನೆ. ಅಂದರೆ ಇನ್ನು ಮುಂದೆ ನಾವು ವಾಸುವಿಂದ ಏನನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಮಾವ. ಈ ಮಾತುಕತೆ ಮಧ್ಯೆನೇ ಇವ್ರು ಬಂದು ವಾಸು ಮೇಲೆ ರೇಗ್ಬಿಟ್ರೆ? ಅದೇ ಕಣಮ್ಮ, ಮುಳ್ಳಿನ ಮೇಲೆ ಬಟ್ಟೆ ಹರಡಿರೋರು ನಾವು. ಹುಷಾರಾಗಿ ಅದನ್ನು ಬಿಡಿಸ್ಕೊಳ್ಳೋದು ನಮ್ಮ ಜಾಣತನ. ಈ ವಿದ್ಯಾನಿಗೆ ಈ ಸೂಕ್ಷ್ಮ ಎಲ್ಲ ಎಲ್ಲ ಅರ್ಥ ಆಗತ್ತೆ? ಕೂಗಾಡೋದು ಬಿಟ್ಟರೆ ಬೇರೇನು ಗೊತ್ತಿಲ್ಲ. ಸಾಲದಕ್ಕೆ
ಆ ಪುಂಡು ಹುಡುಗರನ್ನ ಸೇರಿಸ್ಕೊಂಡು ಈಗ ಹೊಡೆದಾಟ ಬೇರೆ ಶುರು ಮಾಡಿದ್ದಾನೆ. ಬೇಡ ಮಾವ, ಅವ್ರಿಗೆ ಹೇಳೋದೇ ಬೇಡ. ನಾವಿಬ್ಬರೇ ಹೋಗಿ ಮಾತಾಡೋಣ. ಪುರುಷೋತ್ತಮ ಅವರು ಸುನೀತಾ ದೇವಕಿನ ಕರ್ಕೊಂಬರ್ತಾರೆ, ಸಾಕಲ್ವಾ? ಏನದ ಪಿಸಿ ಪಿಸಿ ಅಂತ ಮಾತಾಡ್ತಾ ಇದ್ದೀರಿ? ಅದೇ ಕಣಪ್ಪ, ಸೀಮಂತಕ್ಕೆ ಏನು ಮಾಡೋದು? ನಿನ್ನ ಚಿಕ್ಕಪ್ಪ ಬರದೇ ಇರುವಾಗ ಮಾಡಿದ್ದಾಯ್ತು. ಈಗ ಸುಮತಿನ ಹೇಗೆ ತೆಗಿಯೋದು? ಸೀಮಂತನ ಬೇಡ, ಏನು ಬೇಡ, ಮೆತ್ತಗೆ ಮಾತಾಡು, ಮೆತ್ತಗೆ. ಬೇಡ ಅಂತ ಹೇಳೋಣ ಅಷ್ಟೇ. ಅದು ಹೇಗೆ ಹೇಳ್ತೀಯ? ಏನು ಕಾರಣ ಕೊಡ್ತೀಯ? ನಮಗಿಲ್ಲಿ ಪ್ರಾಣ ಹೋಗ್ತದೆ, ಇವ್ರಿಗೆ ಸೀಮಂತ ಅಂತ. ಅವರು ಏನಾದರೂ ಮಾಡ್ಕೊಳ್ಳಿ ಬಿಡಿ. ಏನಾದರೂ ಮಾಡ್ಕೊಳ್ಳಿ, ಸರಿ. ಆದರೆ ಹೋಗದೆ ಇರೋದು ಹೇಗೆ? ನೀವೇ ಬಾ ಮೇಲೆ ನೋಡು. ನಾನು ಹೊರಗಡೆ ಹೋಗ್ತಾ ಇದ್ದೀನಿ, 1 ಗಂಟೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ನೀವೆಲ್ಲ ರೆಡಿಯಾಗಿರಿ. 11 ಗಂಟೆ ಅಷ್ಟೊತ್ತಿಗೆ ಹೋಗೋಣ. ಸುಮತಿಗೂ ಹೇಳು. ಪದ್ಮ, ಯಾರೋ ಪೇಷಂಟ್ ನೋಡಬೇಕು ಅಂದ್ಯಲ್ಲ, ನಾನು ಹಾಗೇನೆ ಬಿಟ್ಟು ಹೋಗ್ತೀನಿ, ಬಾ. ವಿದ್ಯಾ, ನಾನು ಬರೋವರೆಗೂ ನೀವು ಹೊರಡೋದು ಬೇಡ. ಅಪ್ಪಯ್ಯ ಬಂದ ಮೇಲೆ ಹೋಗೋಣ ಅಂತ ಹೇಳು. ಯಾವುದೇ ಕಾರಣಕ್ಕೂ ಹೋಗೋಕ್ಕೆ ಬಿಡಬೇಡ. ನಾನು ಇದೀನಲ್ಲ, ನೀವು ಹೋಗಿ ಬನ್ನಿ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಲೇಟಾಗಿ ಬನ್ನಿ, ನಾನು ನಿಮ್ಮ ಕಾರಣ ಹೇಳ್ತೀನಿ. ಸರಿ ಪದ್ಮ, ಬಾ ಅಮ್ಮ. ಅಬ್ಬ, ಸದ್ಯ ವಿದ್ಯಾಧರನ್ನ ತಪ್ಪಿಸ್ದಾಗಾಯ್ತು. ನಡಿ ನಡಿ. ನೀವೇ ನಾವು 11:15 ಅಷ್ಟೊತ್ತಿಗೆ ಹೋದ್ರೆ ಸಾಕಲ್ವಾ? ಸಾಕಣ್ಣ, ಆದರೆ ನಮ್ಮ ಸುಮತಿ ಬೇಗ ಹೋಗಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಸುಮತಿ ಬರೀಲಿ. ಏನೇ ನೀನು ಬೇಗ ಹೋಗ್ಬೇಕಾ? ಯಶೋದ್ ಅವರು ಫೋನ್ ಮಾಡಿ ಹೇಳಿದ್ದಾರೆ ಬೇಗ ಬಾ ಅಂತ. ಚೇತುನು ಹೇಳಿದ್ದಾನೆ. ಅದೇ ಪುಟ್ಟಿ, ಮದುವೆಗೆ ಮುಂಚೆ ಯಾರೂ ಹಾಗೆಲ್ಲ ಹೋಗಬಾರ್ದು. ಅದು ಮರ್ಯಾದೆ ಅಲ್ಲ. ಎಲ್ಲರ ಜೊತೆಗೆ ಹೋದ್ರೆ ನಿಮಗೂ ಗೌರವ ಜಾಸ್ತಿ. ಎಲ್ಲ ಒಟ್ಟಿಗೆ ಹೋಗೋಣ, ಆಮೇಲೆ ಬೇಕಾದ್ರೆ ನೀನು ನಿಧಾನವಾಗಿ ವಾಪಸ್ ಬರುವಂತೆ.